ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡ್ರಿ, ನಿನ್ನೆ ದಿನ ಫಂಕ್ಷನ್ ಕಾರ್ಯಕ್ರಮನ ಇವತ್ತು ಮತ್ತೆ ನಾವು ವ್ಲಾಗ್ದಲ್ಲಿ ಹಾಕಿ ಮುಂದುವರಿಸಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವತ್ತು ಯಾವುದೋ ಥರ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ ರೀ. ಮತ್ತು ಹಾಗೆ ನಮ್ಗೆ ರಾತ್ರಿ ಡಿನ್ನರು ಇತ್ತು ರೀ. ಹೀಗಾಗಿ ಫಂಕ್ಷನ್ ಕಾರ್ಯಕ್ರಮ ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಎಲ್ಲರೂ. ಇಲ್ಲೆಲ್ಲರೂ ನಾವು ನಮ್ಮ ಫ್ಲ್ಯಾಟ್ ಓನರ್ಸು ಆಮೇಲೆ ನಾವು ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಕ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಫೋಟೋ ತಕ್ಕೊಳಕತ್ತಿದ್ದು ರೀ. ನಾನು ಹಾಗೆ ಇದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಬೇರೆ ಬೇರೆ ಫ್ಲ್ಯಾಟಲ್ಲಿ ಇದ್ದಾರೆ. ಟೋಟಲ್ ನಮ್ಮದು 2 ಫ್ಲ್ಯಾಟ್ ಎರಡು ಅಪಾರ್ಟ್ಮೆಂಟ್ ಬರ್ತಾವೆ ರೀ. ಅದ್ರೊಳಗೆ 100 ಮನೆಗಳು ಅದಾವೆ ರೀ. 100 ಮನೆದೆಲ್ಲ ಇವರೆಲ್ಲರೂ ನೋಡ್ರಿ, ಇವರು ಎಲ್ಲರೂ ನೋಡ್ರಿ. ಹಾಗೆಲ್ಲ ಹೆಣ್ಮಕ್ಳದೆಲ್ಲ ಮಾಡ್ಕೊಂಡ್ವಿ ವಿಡಿಯೋ. ಇದು ಗಂಡು ಮಕ್ಕಳದೇ ವಿಡಿಯೋ ಇದೆ ನೋಡ್ರಿ. ಎಲ್ಲರೂ ಯಾವ್ಯಾವ ಫ್ಲ್ಯಾಟ್ನಲ್ಲಿದ್ದಾರಂತ ನಮಗೆ ಯಾರ್ದು ಗೊತ್ತಿಲ್ಲ ರೀ. ಒಬ್ಬೊಬ್ರದಷ್ಟೇ ಗೊತ್ತಿದೆ. ಆದರೆ ಇಲ್ಲಿ ಕೆಳಗಡೆ ಬಂದಾಗ ಮಾತ್ರ ಎಲ್ಲರೂ ನೋಡ್ತೀವಿ ರೀ. ಫಂಕ್ಷನ್ ಅದು ಬಂದಾಗೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ರೀ. ಇದೊಂದು ಸ್ವಲ್ಪ ಎಲ್ಲ ಸಣ್ಣ ಫೋಟೋನೂ ತಗೊಂಡೆ ರೀ, ಮತ್ತು ವಿಡಿಯೋನೂ ಮಾಡಿಕೊಂಡೆ. ಇಲ್ಲಿ ಸಂಜೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ DJ ಸಾಂಗ್ಸ್ ಎಲ್ಲ ಹಾಕಿದ್ದರು ರೀ. ಹೋಳಿದು ಖುಷಿ ಒಳಗೆ ಮತ್ತು ಫಂಕ್ಷನ್ ಖುಷಿ ಒಳಗೆ ಅಂಥೇಳಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದರು ರೀ. ನಾವು ಮಾಡಿದ್ವಿ. ನಾನು ಕಾಪಿ ರೈಟ್ ಆಗುತ್ತಂತೇಳಿ ಅದು ಮ್ಯೂಟ್ ಮಾಡೇನಿ ರೀ. ಯಾಕಂದರೆ ವಿಡಿಯೋದಲ್ಲಿ ಏನೂ ಜಾಸ್ತಿ ಫಿಲ್ಮದ್ದು ಬರೋಂಗಿಲ್ಲಲ್ಲ ರೀ. ಫಿಲ್ಮದ್ದು ಸೀನ್ ಆಗಲಿ ಸಾಂಗ್ಸ್ ಆಗಲಿ ಯಾವುದು ಬರೋಂಗಿಲ್ಲ ರೀ. ಅದ್ರ ಸಲುವಾಗಿ ಇಲ್ಲಿ ಸ್ವಲ್ಪ ನಾನೇ ಮಾತಾಡ್ತಾಯಿದ್ದೀನಿ ರೀ. ನೋಡಿರಿ, ಎಲ್ಲರೂ DJ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ರೀ. ಸೌಂಡ್ ಬಾಕ್ಸ್ ಎಲ್ಲ ಇಟ್ಟಿದ್ದು ರೀ ಜೋರಾಗಿ. ಹೀಗಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ. ನಮ್ಮಲ್ಲಿ ಯಾವಾಗಲೂ ಹಿಂಗೆ ರೀ. ಅಪಾರ್ಟ್ಮೆಂಟಲ್ಲಿ ಏನಾದ್ರು ಫಂಕ್ಷನ್ ಇರಲಿ, ಏನಾದರೂ ಹಬ್ಬ ಇರಲಿ, ಎಲ್ಲರೂ ಈ ಥರ ಕೆಳಗಡೆ ಬಂದು ಎಲ್ಲರೂ ಎಂಜಾಯ್ ಮಾಡ್ತಾರೆ ರೀ. ಇನ್ನು ನೋಡ್ರಿ, ಇನ್ನು ಹಬ್ಬಗಳ ಶುರು ಆಗ್ತದ್ರಿ 1 by 1. ಅವಾಗ ಎಲ್ಲರೂ ಬರ್ತಾರೆ ಕೆಳಗೆ. ಗಣಪತಿ ಹಬ್ಬ ರೀ, ದಸರಾ ಮೇನ್ ರೀ. ಇವೆರಡು ಹಬ್ಬ ಅಂತ ಇನ್ನೂ ಜೋರಾಗಿ ಮಾಡ್ತಾರೆ ರೀ ನಮ್ಮಲ್ಲಿ. ಅವಾಗಂತೂ ತುಂಬ ಮಂದಿ ಎಂಜಾಯ್ ಮಾಡ್ತಾರೆ ಇಲ್ಲಿ. ಬೇರೆ ದಿನಗಳೆಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಇರ್ತಾರೆ. ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಸ್ತಾರೆ. ಭೇಟಿ ಆದಾಗ ಮಾತಾಡಿದಾಗ ನಡೀತದೆ ರೀ. ಬಟ್ ಹಿಂಗೆ ಫಂಕ್ಷನ್ ಇದ್ದಾಗಂತೂ ಎಲ್ಲರೂ ಕೂಡ್ಕೊಂಡು ಮಾಡ್ತೇವಲ್ಲ ರೀ, ಇದು ಭಾಳ ಖುಷಿ ಆಗ್ತದೆ ರೀ. ಯಾರನ್ನೂ ಒಬ್ಬರನ್ನೊಬ್ಬನ ಬಿಟ್ಕೊಳ್ಳೋದಿಲ್ಲ ರೀ. ಎಲ್ಲರನ್ನ ಕರ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಫಂಕ್ಷನ್ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನೋಡ್ರಿ.
ನೀವು ನಾವು ಅಂತ ಯಾವುದೂ ಭೇದ ಭಾವ ಇಲ್ಲರಿ ಇಲ್ಲಿ. ಎಲ್ಲರೂ ಒಟ್ಟಾಗಿ ಎಲ್ಲರೂ ಫಂಕ್ಷನ್ ಸೆಲೆಬ್ರೇಷನ್ ಮಾಡ್ತೀವಿ ರೀ. ಈ ಫಂಕ್ಷನ್ ಮುಗಿದ್ಮೇಲೆ ನಮಗೆ ಊಟದ ವ್ಯವಸ್ಥೆ ಇತ್ತು ರೀ. ವೆಜ್ ಬೇರೆ ನಾನ್ ವೆಜ್ ಬೇರೆ ರೀ. ವೆಜ್ ಬಿರಿಯಾನಿ ಬೇರೆ ಮಾಡಿದ್ದೆ ರೀ, ನಾನ್ ವೆಜ್ ಬಿರಿಯಾನಿ ಬೇರೆ ಮಾಡಿದ್ದೆ ರೀ. ವೆಜ್ ತಿನ್ನೋರು ವೆಜ್ಜು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಅಂಥೇಳಿ ಎಲ್ಲ ಒಟ್ಟು ರೆಡಿ ಇತ್ತು ರೀ. ಇದೊಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಮೇಲೆ ಎಲ್ಲರೂ ಊಟ ಮಾಡೋಣ ಅಂಥೇಳಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದೇನೆ ನೋಡಿರಿ. ನಾನು ಒಂದೆರಡು ಸ್ಟೆಪ್ಸ್ ಹಾಕಿದ್ನಿ ಅಷ್ಟೇ ರೀ, ನನಗೆ ಪೂರ್ತಿ ಬರಲ್ಲ. ಬಟ್ ಎಲ್ಲರೂ ನೋಡಿದ್ರೆ ನಮಗೂ ಸುಮ್ಮನೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ ರೀ, ನಮಗೂ ಮಾಡ್ಬೇಕು ಡ್ಯಾನ್ಸ್ ಅನ್ಸುತ್ತೆ. ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ನಾನು ಸ್ವಲ್ಪ. ಒಂಥರ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿರ್ತದ್ರಿ ಎಲ್ಲರ ಜೊತೆ ಕುಡ್ಕೊಂಡು ಈ ಫಂಕ್ಷನ್ ಎಲ್ಲ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಭಾಳ ಖುಷಿ ಆಗ್ತದ್ರಿ. ಮತ್ತು ಇದರ ನಡು ಮತ್ತು ಏನಾರ ಹಬ್ಬ ಇವೆಲ್ಲ ಫಂಕ್ಷನ್ ನಡು ಮತ್ತು ಅವ್ರವ್ರ ಪರ್ಸ್ನಲ್ ಏನಾದ್ರು ಫಂಕ್ಷನ್ಗಳು ಇದ್ರೂ ನಮಗೆಲ್ಲ ಇನ್ವೈಟ್ ಮಾಡಿರ್ತಾರೆ ರೀ ಕೆಳಗೆ ಎಲ್ಲರದು. ಮತ್ತು ಊಟದ ವ್ಯವಸ್ಥೆ ಎಲ್ಲ ಒಟ್ಟು ಪ್ರತಿಯೊಂದು ಎಲ್ಲ ಚಲೋ ಮಾಡ್ತಾರೆ ರೀ ಇಲ್ಲಿ. ಒಬ್ರನ್ನ ಬಿಟ್ಟು ಒಬ್ರು ಏನೂ ಮಾಡಂಗಿಲ್ಲ ನೋಡ್ರಿ ಇಲ್ಲಿ. ಮ್ಯಾರೇಜ್ ಫಂಕ್ಷನ್ ಬಂತು, ಎಂಗೇಜ್ಮೆಂಟ್ ಬಂತು, ಮಕ್ಕಳ ಹುಟ್ಟಿದ ಹಬ್ಬ ಎಲ್ಲ ಒಟ್ಟು ನೋಡ್ರಿ. ಇದು ಹೋಳಿ ಹುಣ್ಣಿಮೆ ದಿವಸನೂ ಬೆಳಗ್ಗೆನೂ ಎಲ್ಲರೂ ದೊಡ್ಡವರು ಸೇರಿ ನಾವೆಲ್ಲ ಆಟ ಆಡ್ತಿದ್ದೆವು ರೀ, ಬಣ್ಣದ ಆಟ. ಹೋದ ವರ್ಷವೂ ತುಂಬ ಜೋರಾಗಿ ಚೆನ್ನಾಗಿತ್ತು ರೀ. ಆದರೆ ಈ ಸಾರಿ ಸ್ವಲ್ಪ ಇದು ಗ್ರಹಣ ಸಲುವಾಗಿ ಒಬ್ಬೊಬ್ರು ಏನು ಮಾಡಿದ್ರಂದ್ರೆ ಬರಲಿಲ್ಲ ರೀ. ಮತ್ತು ಒಬ್ಬೊಬ್ಬರು ಏನು ಮಾಡಿದ್ರಂದ್ರೆ ಮತ್ತು ಬೇರೆ ಕಡೆ ಎಲ್ಲ ದೊಡ್ಡ ಗ್ರೌಂಡಿಗೆ ಹೋಗಿ ಅಲ್ಲಿ ಆಟ ಆಡಿದಾರೆ ರೀ. ಹೀಗಾಗಿ ಈ ಸಾರಿ ಸ್ವಲ್ಪ ಇದು ಕಡಿಮೆ ಆಯ್ತು ರೀ ಬಣ್ಣ ಆಟ ಆಡೋದು. ಇಲ್ಲಕಂದ್ರೆ ಅದು ಜೋರು ಇರ್ತೈತೆ ರೀ ಬಣ್ಣ ಆಟ ಆಡೋದು. DJ ಸಾಂಗ್ ಎಲ್ಲ ಹಾಕಿರ್ತಾರೆ, ಆದ್ರೇ ಬೆಳಗ್ಗೆನೇ ಆಡ್ಬೇಕಾಗ್ತದೆ ರೀ ಬಣ್ಣ. ಇದು ಈಗ ಸಂಜೆನೂ ಆಡೋದು ಅಂತ ಹೇಳಿದ್ದರು ರೀ. ಬಟ್ ಅದು ಟೈಮ್ ಸಾಲಿಲ್ಲ ರೀ. ಮತ್ತು ಇನ್ನು ಆಟ ಆಡ್ಕೋತ ಕೂತ್ರೆ ರಾತ್ರಿ 12 ಎಲ್ಲ ಆಗ್ತಿತ್ತು ಅಂಥೇಳಿ ವಿಚಾರ ಮಾಡಿ ಅದಕ್ಕೆ ಜಸ್ಟ್ ಹಂಗೆ ಡ್ಯಾನ್ಸ್ DJ ಸಾಂಗ್ ಎಲ್ಲ ಹಚ್ಕೊಂಡು ಡ್ಯಾನ್ಸ್ ಅಷ್ಟೇ ಮಾಡಿ ಎಂಜಾಯ್ ಮಾಡೋಣ ಅಂಥೇಳಿ ಎಲ್ಲರೂ ಸ್ವಲ್ಪ ಒಂದು ಡ್ರಾಯ್ದಷ್ಟು ತಂದಿದ್ದರು ರೀ. ಸ್ವಲ್ಪ ಅಷ್ಟು ಅವ್ರವ್ರು ಬೇಕಾದವ್ರು ಅಷ್ಟು ಹಚ್ಕೊಂಡು ಆಡ್ಲಿಕ್ಕತ್ರು. ಅದಕ್ಕೆ ಸುಮ್ಮನೆ ಎಲ್ಲರೂ ಡ್ಯಾನ್ಸೇ ಮಾಡಕತ್ಬಿಟ್ಟು ರೀ. ಆಮೇಲೆ ನಾವು ಎಲ್ಲ ಫಂಕ್ಷನ್ಗಂತ ರೆಡಿಯಾಗಿ ಬಂದಿದ್ವಲ್ಲ, ನಮಗೂ ಏನು ಬಣ್ಣ ಆಟ ಆಡೋದಷ್ಟು ಮನಸ್ಸು ಇರಲಿಲ್ಲ ರೀ. ನಾನು ಬೆಳಗ್ಗೆನೇ ಬಂದು ಸಣ್ಣ ಮಕ್ಕಳ ಜೊತೆ ಆಟ ಆಡಿ ಹೋಗಿದ್ದೆ. ಹೀಗಾಗಿ ಜಸ್ಟ್ ನಾನು ಇವ್ರ ಜೊತೆ ಅಷ್ಟೇ ಸ್ವಲ್ಪ ಡ್ಯಾನ್ಸ್ ಅಂತ ಮಾಡಿ ಎಂಜಾಯ್ ಮಾಡಿದ್ದೆ ಅಷ್ಟೇ ರೀ. ಇಲ್ಲಂತೂ ಸಣ್ಣ ಮಕ್ಕಳು ಭಾಳ ಇರ್ತಾವೆ ರೀ, ಪಾಪುಗಳು ಇನ್ನೂ ಮಕ್ಕಳು ಸಣ್ಣ ಎಲ್ಲರೂ ಮಕ್ಕಳು ಎಂಜಾಯ್ ಮಾಡ್ತಿರ್ತಾರೆ ನೋಡ್ರಿ. ಅವರು ಬಂದು ದೊಡ್ಡವ್ರ ಜೊತೆನ ಎಲ್ಲರೂ ನೋಡ್ತಿರ್ತಾರೆ. ಪಾಪಕ್ಕೆ ಏನು ತಿಳಿಯಲ್ಲ ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತ. ಇವಳೊಬ್ಳು ಹುಡುಗಿ ನೋಡ್ರಿ, ಬೆಳಗ್ಗೆ ಇಕ್ಕಿ ಜೊತೆನ ಸ್ವಲ್ಪ ಬಣ್ಣ ಆಡಿದ್ದೆ. ಅವಳಿಗೆ ಮತ್ತು ಪಾಪನ ತೊಗೊಂಡು ಬಂದಾಳೆ. ಇಬ್ಬರು ಕೂಡ ಒಂದು ಸ್ವಲ್ಪ ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡ್ರಿ ಊಟದ್ದೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ರೀ. ಈ ಕಡೆ ನಾನ್ ವೆಜ್ ಇದೆ ರೀ, ಆ ಸೈಡ್ ವೆಜ್ ಇದೆ ರೀ. ಮತ್ತು ಅವಕ್ಕೆ ಏನೇನು ಬೇಕಲ್ಲ ಲಿಂಬು ಈರುಳ್ಳಿ ಎಲ್ಲ ತಂದಿಟ್ಟಿದ್ದಾರೆ ರೀ. ಇಲ್ಲಿನೂ ಎಲ್ಲರೂ ಒಂದು ಸ್ವಲ್ಪ ಫೋಟೋ ಮತ್ತು ವಿಡಿಯೋದೆಲ್ಲ ಶೂಟ್ ಮಾಡ್ಲಿಕ್ಕತ್ತಿದ್ದೆ ರೀ. ಅದಕ್ಕೆ ಮತ್ತೆಲ್ಲರೂ ನೀವು ಬರ್ರಿ ಅಂತ ಎಲ್ಲರನ್ನೂ ಕರ್ಕೊಂಡು ಒಂದು ರೌಂಡ್ ಎಲ್ಲರೂ ನಿಂತ್ಕೊಂಡಿವ್ರಿ. ನಿಂತ್ಕೊಂಡು ಮತ್ತು ಅಲ್ಲಿ ಮ್ಯೂಜಿಕಿಗೆ ಮತ್ತು ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡಿವ್ರಿ. ಎಲ್ಲ ವಿಡಿಯೋ ಮಾಡ್ಕೋತ್ರಿ ನೋಡಿರಿ. ಎಲ್ಲರೂ ಸೇರಿ ಮತ್ತೆಲ್ಲ ಇಲ್ಲೊಂದು ಸ್ಟೆಪ್ಸ್ ಹಾಕ್ತಾಯಿದ್ದೀವಿ. ಯಾಕಂದ್ರೆ ಅದು ಮ್ಯೂಸಿಕ್ DJ ಹಚ್ಬಿಟ್ಟಿರ್ತಾರಲ್ರಿ, ಅಲ್ಲಿ ಅಡ್ಡಾಡಲಿ ಹೋದಲ್ಲಿ ಬಂದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ರೀ. ಅದಕ್ಕೆ ನಾವಿಲ್ಲಿ ಫೋಟೋ ಶೂಟಿಂಗ್ ನಿಂತೀವಿ ಹಾಗೆ. ಮತ್ತು ಅಲ್ಲೇ ಒಂದು ಸ್ಟೆಪ್ಸ್ ಹಾಕ್ತಾ ಹಾಗೆ ಮತ್ತು ಅದನ್ನು ಸಣ್ಣ ವಿಡಿಯೋ ಮಾಡ್ಕೊಂಡಿವ್ರಿ. ಹಾಗೆ ಫೋಟೋನೂ ತೆಗೆದ್ರಿ ನೋಡಿರಿ. ಇವರೆಲ್ಲ ನಮ್ದು ಅಪಾರ್ಟ್ಮೆಂಟ್ಸ್ದವ್ರಿ ಇವರು ರೀ. ಎಲ್ಲರೂ ಸೇರಿ ಈ ಥರ ಖುಷಿಯಾಗಿರೋದಂದ್ರೆ ಭಾಳ ಮನ್ಸಿಗೆ ಖುಷಿ ಆಗ್ತದೆ ನೋಡಿರಿ. ಏನಿದೆ ಇದೆಲ್ಲ ತಲೆಯಾಗಿಂದು ಬಿಟ್ಟು ಹೋಗ್ತದೆ. ಮುಖ್ಯ ಅಂದ್ರೆ ಅಲ್ಲಿ ಭೇದ ಭಾವನೆ ಇರೋಂಗಿಲ್ಲ ರೀ ನಮ್ಮಲ್ಲಿ. ನೀವು ಹಿಂಗೆ ನಾವು ಹಿಂಗೆ ಅಂತ ಎಲ್ಲರೂ ಒಂದೇನೆ ಏನೇ ಡಿಸೈಡ್ ಮಾಡಿದ್ರು ಎಲ್ಲರೂ ಸೇರೇ ಮಾಡ್ತಾರೆ ರೀ. ಎಲ್ಲರೂ ಸೇರೇ ಇದೆಲ್ಲ ಫಂಕ್ಷನ್ಸ್ ಸೆಲೆಬ್ರೇಷನ್ ಮಾಡ್ತಾರೆ ರೀ.
ನಾವು ಎಲ್ಲರೂ ಒಂದೊಂದು ಸ್ಟೆಪ್ಸ್ ಹಾಕ್ತಾಯಿದ್ದೀವಿ ರೀ ಎಲ್ಲರ ಜೋಡಿ ರೀ. ಡಿ ಜೆ ಸಾಂಗ್ ಎಲ್ಲ ಮಸ್ತ್ ಇತ್ತು ರೀ, ಬಟ್ ಇಲ್ಲಿ ಹಾಕೋಂಗಿಲ್ಲಲ್ಲ, ಕಾಪಿ ರೈಟ್ ಆಗಿಬಿಡುತ್ತೆ ಅಂತೇಳಿ ಹಾಕ್ಲಿಲ್ಲ ರೀ ನಾನು. ನೋಡಿರಿ ಎಲ್ಲರೂ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಮದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲರೂ ಖುಷಿಯಾಗಿ ಮತ್ತು ಇಲ್ಲೆಲ್ಲ ನೋಡಿರಿ ಊಟ ಮಾಡೋಕ್ಕೂ ಬಂದ್ವಿ. ಎಲ್ಲರೂ ಸೇರಿ ಊಟ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಾನು ನಾನ್ ವೆಜ್ ಬಿರಿಯಾನಿ ತೊಗೊಂಡಿರಿ, ತೊಗೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿರಿ. पूछे करना पड़ता है, नहीं तो मेरा क्यों निकाले, मेरा क्यों निकाले. पतली हुई है ना पापा, खाती नहीं भाभी, कैसा हुआ है. वीडियो घेते बच्चों का. काहीच केलं नाही, काय बोलला नाही. जायचं एक्झाम आहे दुसरे का ना जून में एक्झाम बसतात. अशी करा अशी करा. देवकी मैडम पप्पी नहीं मेरे नहीं, मैं ब्लॉग में डालती हूँ ना, सब लोग देखते रहते हैं. क्या नहीं होता उतना, मैं कितना दबा चला टाटा बाय बाय याला छान बरಬೇಕಾ ನಮ್ಮ व्हिडिओज कराले म्हणून आज कराले. ओके ರೀಲ್ಸ್ ಮಾಡಾಗ್ಬಿಡು. ರೀಲ್ಸ್ ಮತ್ತೆ ಬೇರೆ ಮಾಡ್ಬೇಕು ರೀಲ್ ಅಂತ. ಓಕೆ ಬಸ್ ನಾ ಲೈಟ್ ಹಚ್ತಿದ್ದಾರೆ ಇನ್ನೊಂದು ಸ್ವಲ್ಪ. ಇಲ್ಲಿ ನಾವು ನಮ್ಮ ಅಪಾರ್ಟ್ಮೆಂಟದ ಒಂದು 10 ಮಂದಿ ನಾವೆಲ್ಲ ಹೆಣ್ಮಕ್ಳು ಸೇರಿ ಸ್ಪೆಷಲಾಗಿ ಇವ್ರ ಕಾಮತ್ ಸರ್ ರಿಟೈರ್ಮೆಂಟದ ಫಂಕ್ಷನ್ ಮಾಡೋಣ ಅಂತ ಅವ್ರ ಮನೆಗೆ ಬಂದೇವಿ. ಯಾಕಂದ್ರೆ ಆ ಟೈಮ್ದಲ್ಲಿ ನಾವು ಅವ್ರಿಗೇನು ಮಾಡೋಕ್ಕಾಗಲಿಲ್ಲ ಸಪ್ರೇಟಾಗಿ, ಅದ್ರ ಸಲುವಾಗಿ ಅವ್ರ ಮನೆಗೆ ಬಂದೇವ್ರಿ. पण साहेब रात्री लेट आहे 10-10:30 आले. भेटले आम्हाला. मग नंतर त्यांनी हे जेवण संपल्यानंतर मी वरती आली, त्यांनी फोन आला म्हणून ಸಾಕ್ ಬಿಡ್ರಿ, ಕೈ ಇಟ್ಬಿಡ್ರಿ ಎಲ್ಲರೂ.
ಇವ್ರು 3 ಮಂದಿ ಆಗ್ತಾರ ನೋಡ್ರಿ, ಇನ್ನೊಬ್ರು ಹಾಕ್ರಿ. ಅಲ್ಲ ನಾವು ಹಾಕೋನು ಏನು ಒಬ್ರಿಗೊಬ್ರು ಅಲ್ಲ ಕುಕ್ಮ ಇನ್ನ 3 ಮಂದಿ ನೀವು ಬರ್ಲ ಏ ಫೋಟೋ ತೆಗಿರಲ್ಲ. ಫೋಟೋ ಇಲ್ಲ, ವಿಡಿಯೋ ಮಾಡಕ್ ನಂತರ ತಗೋರಿ ನಾನು ತಗೋರಿಬೇಕು. ಹಾರ ಹಾಕಲಿ ಕ್ಯಾಪ್ ಕೊಡ್ಪಲ್ಲ ಹಾರ ಕಲಿ ಸರ್ ಒಬ್ಬರು ಕಲ ಸರ್ ನೀವೇನ್ ಜೋರ್ ಮಾಡ್ರಪ್ಪ. ಕ್ಯಾಪ್ ಹಾಕ್ರಿ ಆಮೇಲೆ ಇದನ್ನ ಹಾಕ್ರಿ ಅದ ಹಾಕ್ಲಿ ಕ್ಯಾಪ್ ಅವ್ರಿಗೆ. ಸ್ವಲ್ಪ ಇದ್ದೀರಿ, ಸ್ವಲ್ಪ ವಿಶ್ ಮಾಡ್ತೀನಿ. ಏ ಇದೇನ್ ಮದ್ವಿ ಮಾಡಂಗ್ ಮಾಡಿದ್ವಿ. ಇದು ಹಿಡಿದ ಅಣ್ಣ. मी तुला देत नाही. पूजा इकडे चला फोटो ತೆಗೆಯತ್ತ त्याने त्याच्याकडे हे घे का तू काढ. ನಾ ಮಾಡ್ತೀನಿ ತಗೋ. त्याने येतात तिकडे त्यांचा घे, त्यांचा मोबाईल घे. ಒಂದ್ ಸ್ವಲ್ಪ ಹಿಡೀರಿ, ಚಾಲು ಐತ್ರಿ, ಸ್ವಲ್ಪ ಹಿಡೀರಿ. तिथं सगळे सावकाश घे, गडबड करू नका. वहिनी हात लावायला सर, तुम्ही पण त्याला हात लावायला. ಚಾಲು ಮಾಡಿ ಸಾಕ್ ಬಿಡ್ರಿ. ಚಾಲು ಮಾಡಿ व्हिडिओ करायचा. सावकाश घे. ಫಸ್ಟ್ ಚಾ ಮಾಡ್ಬೇಕು, ಆಮೇಲೆ ಎಬ್ಬಸ್ಬೇಕು. ಚಾ ಸಕ್ಕರೆ ಹಾಕ್ಬೇಡ್ರಿ, ಹಂಗ ಮಾಡ್ರಿ ಅಂತಾಳ. आता अर्धा काम तुम्हाला सोपं होईल ना, काय टेन्शन नाही आता. नाही वहिनी अर्धा रिटायर झाले मग. अर्धा जेवायचं बरं होता, लवकर तरी कामं आवरत होती. कामच संपेना झाले. भाकरी भाजी होते सकाळी, सकाळी ड्युटीला झालं असतं सगळं होतं. रिटायरमेंट म्हटलं की स्वतःच तरी सगळं घरी असलं म्हणलं वेळ सगळं आहे गे आहे नंतर राहू दे राहू दे. अनेकदा कथा. हा हा आमची फोकस इथे. ಥ್ಯಾಂಕ್ ಯು ವೆರಿ ಮಚ್. ಅವ್ರ ಸರ್ದು ಫಂಕ್ಷನ್ ಎಲ್ಲ ಮುಗಿಸಿ ಇಲ್ಲಿ ಇನ್ನೊಬ್ಬರು ಕೆಳಗೆ ಫ್ಲ್ಯಾಟ್ನಾಗ ಫ್ರೆಂಡ್ ಇದ್ದರಿ, ಅವ್ರ ಮನೆಗೆ ಬಂದೆ ನೋಡ್ರಿ, ಸ್ವಲ್ಪ ಭೇಟಿ ಅವ್ರ ಮನೆ ಇಷ್ಟು ನೋಡಲಿಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಬದುಕು ಯಾವತ್ತೂ ನೇರವಾಗಿ ಯಶಸ್ಸನ್ನು ಕೊಡುವುದಿಲ್ಲ, ಅದು ಅವಕಾಶಗಳನ್ನಷ್ಟೇ ಕೊಡುತ್ತದೆ. ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಬದುಕನ್ನು ನಾವು ಯಶಸ್ವಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಹೇಳುತ್ತೇನೆ. ಇವತ್ತಿನ ಈ ವ್ಲಾಗವನ್ನು ಮುಗಿಸುತ್ತೇನೆ. ಮತ್ತೆ ಮುಂದಿನ ವ್ಲಾಗದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.